ಹೆಸರು ಪ್ರಕಾಶ್ ನಾಯಕ್ ಅಂತ. ನಾನು ಮೂಲತಃ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ 3 ವರ್ಷದಿಂದ ತುಂಬ ಆರೋಗ್ಯ ಸಮಸ್ಯೆ ಇತ್ತು. ಎಂಥ ಆರೋಗ್ಯ ಸಮಸ್ಯೆ ಅಂತಂದರೆ ನನ್ನ ಕಾಲು ಊದ್ಕೊಂಡ್ಬಿಟ್ಟು ಡಯಾಬಿಟಿಕ್ ಆಗ್ಬಿಟ್ಟಿತ್ತು. ನಾನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮೈಸೂರು, ಚಿತ್ರದುರ್ಗ, ಕೊಳ್ಳೇಗಾಲ ಇಂಥದ್ದು ಕಡೆಲ್ಲ ನಾನು ಆ ಒಂದು ಇಂಗ್ಲೀಷ್ ಟ್ರೀಟ್ಮೆಂಟ್ ತಗೊಂಡು ನಾನು ವಾಸಿ ಮಾಡ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಕೊನೆಗೆ ಅವರು ಇದು ಡಯಾಬಿಟಿಕ್ ಆದ್ದರಿಂದ ನಿಮಗೆ ಒಂದು ಬೆರಳು ತೆಗಿಬೇಕು, ಅದಕ್ಕೆ ಪ್ಲಾಸ್ಟಿಕ್ ಚರ್ಮವನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ಆ ಡಾಕ್ಟ್ರು ನನಗೆ ಸಲಹೆಯನ್ನು ಕೊಟ್ಟರು. ನಾನು ಆತ್ಮಸ್ಥೈರ್ಯವನ್ನೇ ಕಳ್ಕೊಂಬಿಟ್ಟೆ. ನಾನು ಏನಪ್ಪ ನನ್ನ ಕಾಲಿಗೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಡಯಾಬಿಟಿಕ್ 3 ವರ್ಷದಿಂದ ಎಲ್ಲ ಕಡೆ ತೋರಿಸ್ಕೊಂಡಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ, ಅದು ಕೂಡ ಇದು ವಾಸಿ ಆಗ್ತಿಲ್ಲ ಅಂತಕ್ಕಂಥ ಒಂದು ಮನಸ್ಸಲ್ಲಿ ನನಗೊಂದು ಕೊರಗಿತ್ತು. ಕೊನೆಗೆ ನಾನು ತೀರ್ಮಾನ ಮಾಡಿದೆ, ಪ್ಲಾಸ್ಟಿಕ್ ಸರ್ಜರಿನೇ ಮಾಡಿಸೋಣ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಕೊನೆಗೆ ನನಗೆ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಆಫ್ ಇಂಡಿಯಾ ಪಕ್ಕ ಮುಕ್ತಿ ಆಯುರ್ವೇದಿಕ್ ಕ್ಲಿನಿಕ್ ಅಂತಕ್ಕಂಥದ್ದು ಹೊಸ ಕ್ಲಿನಿಕ್ ಓಪನ್ ಆಗಿತ್ತು. ನಮ್ಮ ಸ್ನೇಹಿತರು ನೀವು ಎಲ್ಲೆಲ್ಲೋ ತೋರಿಸೋ ಬದಲು ಒಂದು ಸಲ ಆಯುರ್ವೇದಿಕ್ ಹತ್ರ ಹೋಗಿ ನೀವು ತೋರಿಸ್ಕೊಡಿ, ನಿಮಗೆ ಅದು ಔಷಧಿ ಏನಾದ್ರು ಇಡಿಸಿದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಅಂತ ಒಬ್ಬ ನಮ್ಮ ಸ್ನೇಹಿತರು ನನಗೆ ಸಲಹೆಯನ್ನು ಕೊಟ್ಟರು. ನಾನು ಒಲ್ಲದ ಮನಸ್ಸಿಂದ ಬಂದೆ. ಎಲ್ಲ ಕಡೆ ತೋರಿಸಿದ್ದೀನಿ, ಇಂಗ್ಲೀಷ್ ಮೆಡಿಸನ್ಲೇ ವಾಸಿ ಆಗಲಿಲ್ಲ, ಇನ್ನು ಆಯುರ್ವೇದಿಕಲ್ಲಿ ಏನಾಗುತ್ತೆ ಅಂತ ಬಂದೆ. ಆದರೆ ನಿಜಕ್ಕೂ ಹೇಳಬೇಕು ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಮೊದಲು ಹುಟ್ಟಿದ್ದೇ ಆಯುರ್ವೇದ. ಅದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಆ್ಯಸ್ ಎ ಟೀಚರಾಗಿ ನಾನು ಯಾವಾಗಲೂ ಆಯುರ್ವೇದದ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇಂಗ್ಲೀಷ್ ಮೆಡಿಸಿನಿಂದ ಸೈಡ್ ಎಫೆಕ್ಟ್ ಇದೆ, ನಿಜ ಒಪ್ಕೋತೀನಿ, ಬಟ್ ಆಯುರ್ವೇದದಿಂದ ನಿಧಾನವಾಗಿ ಗುಣ ಆದರೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ಇಲ್ಲಿಗೆ ಸತತವಾಗಿ ಮುಕ್ತಿ ಆಯುರ್ವೇದಿಕ್ ಕ್ಲಿನಿಕ್, ರವಿಕುಮಾರ್ ಆಸ್ಪತ್ರೆ ರಸ್ತೆಯಲ್ಲಿರ್ತಕ್ಕಂತಹ ಕೊಳ್ಳೇಗಾಲ ಟೌನ್ ಇರ್ತಕ್ಕಂಥ ಈ ಆಸ್ಪತ್ರೆಗೆ ನಾನು ಅಕ್ಟೋಬರ್ 2024 ಇಸ್ವಿಯಿಂದ ಟ್ರೀಟ್ಮೆಂಟ್ಗೆ ನಾನು ಹಾಜರಾದೆ. ಸತತವಾಗಿ ನನಗೆ 10 ತಿಂಗಳು ಇಲ್ಲಿನ ಡಾಕ್ಟರ್ ಮೊಹಮ್ಮದ್ ಫಾಯಿಕ್ ಅಂತಕ್ಕಂಥವರು ಆಯುರ್ವೇದಿಕ್ ಕ್ಲಿನಿಕನ್ನು ಓಪನ್ ಮಾಡಿದರೆ ಇಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಉಂಟು. ಅವರು ನನಗೆ ತುಂಬ ಆತ್ಮಸ್ಥೈರ್ಯ ಮತ್ತು ಭರವಸೆಯನ್ನು ಕೊಟ್ಟರು. ಯಾವುದೇ ಒಂದು ಪೇಷಂಟ್ಗೆ ಡಾಕ್ಟ್ರು ಮಾತೇ ನಮಗೆ ಏನಾಗಿರುತ್ತೆ, ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಸ್ಫೂರ್ತಿದಾಯಕ ಮಾತಾಗಿರುತ್ತೆ. ಅವರು ಕೊಟ್ಟಂಥದ್ದು ಏನು ಹೇಳಿದ್ರು ಅಂದರೆ, ಗಾಯ ಇಷ್ಟೇನಾ, ಬಿಡಿ ಸರ್ ವಾಸಿ ಮಾಡ್ಕೊಳ್ಳೋಣ ಅಂತ ಒಂದು ಮಾತನ್ನು ಹೇಳಿದ್ರು. ಅದರಲ್ಲಿ ನನಗೆ ಒಂದು 20 ಭಾಗ ಗುಣ ಆದಂಗೆ ಅನಿಸ್ತು. ನಾನು ಈ ಕ್ಲಿನಿಕ್ಗೆ ಸತತವಾಗಿ 10 ತಿಂಗಳು ನಿರಂತರವಾಗಿ ಬಂದೆ. ಈ ದಿನ ನನಗೆ ಈ ಕ್ಲಿನಿಕಲ್ಲಿ ನನಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ನಾನು ಬರಬೇಕಾದ್ರೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥವ್ರು, ಮಂಡಿ ನೋವಿನವರು, ಬೆನ್ನು ನೋವಿನವರು, ಹಲವಾರು ಪೇಷಂಟ್ಗಳು ಬರ್ತಾಯಿದ್ರು. ಅವ್ರ ಬಾಯಲ್ಲೆಲ್ಲ ಒಂದೇ ಮಾತು ಬರ್ತಾಯಿದ್ರು, ಏನಪ್ಪ ಅಂತಂದರೆ ಈ ನಮ್ಮ ಡಾಕ್ಟರ್ ಮೊಹಮ್ಮದ್ ಫಾಯಿಕ್ ಅವರ ಕೈಗುಣ ತುಂಬ ಚೆನ್ನಾಗಿದೆ ಸರ್, ಇವರು ಯೂಸ್ ಮಾಡೋದೆಲ್ಲ ಬರೀ ಪ್ಯೂರ್ ಆಯುರ್ವೇದಿಕ್, ಇದ್ರ ಯಾವುದೇ ರೀತಿ ಇಂಗ್ಲೀಷ್ ಮೆಡಿಸನ್ನ ಮಿಕ್ಸ್ ಮಾಡ್ತಾರೆ ಸರ್, ಅದರಿಂದ ನನಗೆ ಒಂದೊಂದು ವಾರಕ್ಕೆ ಗುಣ ಆಗ್ತಾ ಇದೆ ಅಂತ ಬಂದಂಥ ಪೇಷಂಟ್ಗಳ ಅಭಿಪ್ರಾಯವನ್ನು ಕೇಳಿ ನನಗೂ ಸ್ವಲ್ಪ ಧೈರ್ಯ ಬಂತು. ಕೊನೆಗೆ ನಾನೇ ಈ ಪ್ರಯೋಗಕ್ಕೆ ಒಳಪಟ್ಟು ಈಗ ನನಗೆ ಅಕ್ಟೋಬರ್ 2025 ಇಸ್ವಿಲಿ ನನ್ನ ಡಯಾಬಿಟಿಕ್ ಸಂಪೂರ್ಣವಾಗಿ ಇವರು ಕ್ಲಿನಿಕ್ ಬಗ್ಗೆ ಹೊಗಳ್ತಾ ಇದ್ದಾರೆ, ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಭಾವಿಸ್ಬೇಡಿ. ನಮ್ಗೆ ಎಲ್ಲಿ ಉತ್ತಮ ಆರೋಗ್ಯ ಸಿಗುತ್ತೆ ಆ ಸ್ಥಳಕ್ಕೆ ಬಂದು ನಾವು ಉತ್ತಮ ಆರೋಗ್ಯವನ್ನು ಪಡ್ಕೋಬೇಕು. ವೈದ್ಯೋ ನಾರಾಯಣ ಹರಿ ಅಂತಕ್ಕಂಥ ಒಂದು ಮಾತಿನಂತೆ ನಾವು ಕೊಳ್ಳೇಗಾಲದಲ್ಲಿ ತುಂಬ ಆಸ್ಪತ್ರೆ ಇದೆ, ಆದರೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಂಡು ನಮ್ಗೆ ಎಲ್ಲಿ ರೋಗ ವಾಸಿ ಆಗುತ್ತೆ ಅನ್ನೋದ್ರ ಕಡೆ ನಾವು ತಾಳ್ಮೆಯಿಂದ ನಾವು ಅದನ್ನು ಬಳಸ್ಕೊಂಡ್ರೆ 2-3 ಕಡೆ ವಿಚಾರಿಸಿ ನಾನು ಎಲ್ಲಿ ನನಗೆ ಉತ್ತಮವಾದಂಥ ಚಿಕಿತ್ಸೆ ಸಿಗುತ್ತೆ ಅಂತಕ್ಕಂಥ ಹುಡ್ಕೊಂಡು ಬಂದದಕ್ಕೆ ನನಗೆ ಹೆಸರು ಹೇಳ್ತಾ ಇದೆ ಮುಕ್ತಿ ಆಯುರ್ವೇದಿಕ್ ಕೇಂದ್ರ. ನನಗೆ ಡಯಾಬಿಟಿಕ್ ಊಂಡಿಂದ ಮುಕ್ತಿಯನ್ನು ದೊರೆಯಿತು. ನಮ್ಮ ಡಾಕ್ಟ್ರು ಮೊಹಮ್ಮದ್ ಫಾಯಿಕ್ ಅವ್ರಿಗೆ ನಾನು ಎಷ್ಟು ನಮಸ್ಕಾರ ಮಾಡೋದು ಅದು ಸಾಲಲ್ಲ. ಯಾಕೆಂದ್ರೆ ಉಳಿಸ್ಕೊಟ್ಟಂತಹ ದೇವರು. ಕೊಳ್ಳೇಗಾಲ ಜನತೆ, ಕೊಳ್ಳೇಗಾಲ ಟೌನಲ್ಲಿ ಇಂಥ ಒಂದು ಉತ್ತಮವಾದ ಆಯುರ್ವೇದಿಕ್ ಕ್ಲಿನಿಕ್ ಇದೆ. ದಯಮಾಡಿ ಅನಾರೋಗ್ಯದಿಂದ ಬಳತಕ್ಕಂಥವ್ರು, ಡಯಾಬಿಟಿಕ್ ಉಂಡವರು ಯಾರೂ ಧೈರ್ಯ ಕಳ್ಕೊಬೇಡಿ.